ಹುಟ್ಟುಹಬ್ಬದಂದೇ ಸಾವನ್ನಪ್ಪಿದ್ದಾರೆ ಸಿನಿಮಾ ಹಾಗೂ ಕಿರುತೆರೆ ನಟ ಆರ್ಯನ್. ನಟ ಆರ್ಯನ್ ವಸ್ತ್ರದ ಕೈ ಹಿಡಿದು ಕೇಕ್ ಕಟ್ ಮಾಡಿಸಿದ್ರು ಪೋಷಕರು. ತಮ್ಮ ಹುಟ್ಟುಹಬ್ಬದ ದಿನದಂದೇ ಸಿನಿಮಾ ಹಾಗೂ ಕಿರುತೆರೆ ನಟ ಆರ್ಯನ್ ಸಾವನ್ನಪ್ಪಿದ್ದಾರೆ. ನಟ ಆರ್ಯನ್ ವಸ್ತ್ರದ ಕೈ ಹಿಡಿದು ಕೇಕ್ ಕಟ್ ಮಾಡಿಸಿದ್ರು ಪೋಷಕರು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಹೃದಯ ಸ್ಪರ್ಶಿ ಘಟನೆ ನಡೆದಿದೆ. ಆರ್ಯನ್ ವಸ್ತ್ರದ 22 ವರ್ಷ ಅಂಗಾಂಗ ದಾನ ಮಾಡಿದ್ದಾರೆ ಪೊಲೀಸರು. ಆರ್ಯನ್ಗೆ ಕೇಕ್ ಕಟ್ ಮಾಡಿಸಿದ್ರು ಕುಟುಂಬದವರು ಹಾಗೂ ಸ್ನೇಹಿತರು. ಕೊಪ್ಪಳ ಜಿಲ್ಲೆ ಕನಕಗಿರಿ ಮೂಲದ ಆರ್ಯನ್ ಬೆಂಗಳೂರಿನಲ್ಲಿ ವಾಸ ಇದ್ರು. ಸಿನಿಮಾ ಹಾಗೂ ಕಿರುತೆರೆಯಲ್ಲಿ ನಟಿಸ್ತಾ ಇದ್ರು. 15 ದಿನಗಳ ಹಿಂದೆ ಬೈಕ್ ಅಪಘಾತದಲ್ಲಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ರು ಆರ್ಯನ್. ಹಾಸನಕ್ಕೆ ತೆರಳುವಾಗ ಮಾರ್ಗ ಮಧ್ಯದಲ್ಲಿ ಅಪಘಾತವಾಗಿತ್ತು. ಇವತ್ತು ಹುಟ್ಟೂರು ಕನಕಗಿರಿಯಲ್ಲಿ 22 ವರ್ಷದ ಆರ್ಯನ್ ವಸ್ತ್ರದವರ ಅಂತ್ಯಕ್ರಿಯೆ ನೆರವೇರುತ್ತೆ. ಹುಟ್ಟು ಹಬ್ಬದ ದಿನವೇ ಸಾವನ್ನ ಯಾರೂ ಕೂಡ ನಿರೀಕ್ಷೆ ಮಾಡಿರೋದಿಲ್ಲ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಒಂಥರ ಮನಸ್ಸಿಗೆ ಇವೆಲ್ಲವೂ ಭಾವನಾತ್ಮಕವಾಗಿ ಬಹಳ ಹಿಂಸೆ ಕೊಡುವಂಥ ದೃಶ್ಯಗಳು. ನಮ್ಮ ಕೊಪ್ಪಳ ಪ್ರತಿನಿಧಿ ಶುಕ್ರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಶುಕ್ರಾಜ್. ಬಹಳ ನೋವಾಗ್ತಿದೆ, ಏನು ಹೇಳಬೇಕು ಮಾತುಗಳೇ ಬರ್ತಾ ಇಲ್ಲ. ಅಂದರೆ ಸಾವನಲ್ಲೂ ಸಾರ್ಥಕತೆಯನ್ನು ಆರ್ಯನ್ ಮೆರೆದಿದ್ದಾರೆ ತಮ್ಮ ಅಂಗಾಂಗ ದಾನ ಮಾಡೋದ್ರ ಮುಖಾಂತರ. ಆದರೆ ಹುಟ್ಟುಹಬ್ಬದ ದಿನವೇ ಸಾವನ್ನಪ್ತಾರೆ ಅಂತ ಹೇಳಿದ್ರೆ ಆ ಮೃತದೇಹದ ಕೈಯನ್ನು ಹಿಡ್ಕೊಂಡು ಕೇಕ್ ಕಟ್ ಮಾಡಿಸ್ತಾ ಇರುವಂಥ ದೃಶ್ಯ ಇದೆಯಲ್ಲ, ಇದು ಒಂಥರ ಭಾವನಾತ್ಮಕವಾಗಿ ಕಾಡುವಂಥ ದೃಶ್ಯಗಳು. ಇದೆಲ್ಲವೂ ಘಟನೆಗಳನ್ನು ನೋಡ್ತಿದ್ರೆ ಶುಕ್ರಾಜ್, ಇವತ್ತು ಎಷ್ಟು ಗಂಟೆಗೆ ಅಂತ್ಯಕ್ರಿಯೆ ನೆರವೇರುತ್ತೆ, ಏನ್ ಕಥೆ? ಸಿಂಧೂರ, ಏನು ಆರ್ಯನ್ ಇದ್ದಾರೆ, ಇವರು ಕೊಪ್ಪಳ ಜಿಲ್ಲೆಯ ಕನಕಗಿರಿ ಊರಿನವರಾಗಿದ್ದು ಸಾಕಷ್ಟು ಸ್ನೇಹ ಬಳಗವನ್ನು ಹೊಂದಿದ್ರು ಮತ್ತು ಏನು ಸಿನಿಮಾ ಮತ್ತು ಕಿರುತೆರೆಯಲ್ಲಿ ಸಹ ನಟನಾಗಿ ಈತ ನಟಿಸ್ತಾ ಇದ್ದ. ತುಂಬಾ ಚೆನ್ನಾಗಿ ಈತ ಹ್ಯಾಕ್ಟ್ ಮಾಡ್ತಾ ಇದ್ದ. ಸಾಕಷ್ಟು ಅಭಿಮಾನಿ ಬಳಗವನ್ನು ಕೂಡ ಈತ ಹೊಂದಿದ್ದ ಅಂತ ಹೇಳಲಾಗ್ತಿದೆ. ಏನು ಆರ್ಯನ್ ಈತ ಬೆಂಗಳೂರಿನಲ್ಲೇ ನೆಲೆಸಿರ್ತಾನೆ. ಇತ್ತೀಚೆಗಷ್ಟೇ ಹಾಸನಕ್ಕೆ ತೆರಳುವ ಒಂದು ಬೈಕ್ ನಲ್ಲಿ ಈತ ಹೋಗುವ ಒಂದು ಮಾರ್ಗ ಮಧ್ಯದಲ್ಲಿ ಈ ಒಂದು ದುರ್ಘಟನೆ ನಡೆದಿರುತ್ತೆ. ಏನು ಗಂಭೀರ ಗಾಯಗಳಾಗಿರುತ್ತೆ. ಈ ನೆಲೆಯಲ್ಲಿ ಬೆಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಗೆ ಆತನ್ನ ರವಾನಿಸಲಾಗಿರುತ್ತೆ ಟ್ರೀಟ್ಮೆಂಟ್ಗಾಗಿ. ಏನು 15 ದಿನಗಳ ಕಾಲ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಈತ ಮೃತಪಟ್ಟಿರ್ತಕ್ಕಂಥದ್ದು. ಈ ಒಂದು ಮೃತಪಟ್ಟ ನಂತರ ಆ ಪೋಷಕರು ಆಸ್ಪತ್ರೆಗೆ ಆಗಮಿಸಿರ್ತಾರೆ. ಈ ವೇಳೆಯಲ್ಲಿ ದುರದೃಷ್ಟವಶಾತ್ ನೋಡಿ ನಿನ್ನೆ ತಾನೇ ಆತನ ಹುಟ್ಟುಹಬ್ಬ ಇರುತ್ತೆ. ಈ ನೆಲೆಯಲ್ಲಿ ಕೇಕ್ ಅನ್ನು ಕೂಡ ಅವರು ತಂದಿರ್ತಾರೆ ಆಸ್ಪತ್ರೆಯಲ್ಲಿ. ತಮ್ಮ ಮಗನ ಒಂದು ಕೊನೆಯ ಹುಟ್ಟುಹಬ್ಬ ಆಚರಣೆಯನ್ನು ಆ ಒಂದು ಆಸ್ಪತ್ರೆಯಲ್ಲಿ ಅವರು ನೆರವೇರಿಸ್ತಾರೆ. ಈ ಒಂದು ಹೃದಯ ಸ್ಪರ್ಶಿ ನಿಜಕ್ಕೂ ಎಂಥವರನ್ನು ಕೂಡ ಮನ ಮಿಡಿಸುವಂತ ಒಂದು ಘಟನೆ ನಡೆದಿರತಕ್ಕಂಥದ್ದು. ಇವತ್ತು ಆತನ ಹುಟ್ಟೂರು ಕನಕಗಿರಿಯಲ್ಲಿ ಈ ಒಂದು ಅಂತ್ಯಕ್ರಿಯೆ ನಡೆಯಲಿದೆ. ಇಲ್ಲಿ ಕೂಡ ಕುಟುಂಬಸ್ಥರ ಒಂದು ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಶುಕ್ರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.